ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಹಾಗೆ ಡ್ಯೂಟಿಗೆ ಹೋಗಿ ಇವಾಗ ಅಷ್ಟೇ ಬಂದದ್ದು. ಇವತ್ತು ಸ್ವಲ್ಪ ಬೇಗ ಬಿಟ್ಟರು ಆಯಿತಾ, ಕಟ್ಟಿಂಗ್ ಎಲ್ಲ ಇರಲಿಲ್ಲ ಸ್ವಲ್ಪ, ಹಾಗೆ ಬೇಗ ಬಂದೆ. ಇವಾಗೊಂದು ಲೈವ್ ಮಾಡಬೇಕಂತ ಇದ್ದೀನಿ. ಹಾಗೆ ಅದರ ಒಳಗಡೆ ಒಂದು ವ್ಲಾಗ್ ಮಾಡುವ ಅಂತ ಅಂದ್ಕೊಂಡು ಬಂದೆ. ನೋಡಿ, ಹೇರೆಲ್ಲ ಒಟ್ಟರಾಶಿಯಾಗಿದೆ. ಹಾಗೆ ಬಂದು ಇವಾಗೊಂದು ಜ್ಯೂಸ್ ಕುಡಿದೆ. ಇದು ಜ್ಯೂಸ್ ನಂಗೆ ತುಂಬ ಇಷ್ಟ. ಹಾಗೆ ಇದೊಂದು ಜ್ಯೂಸ್ ಮತ್ತೊಂದು ಪಪ್ಸ್ ತಂದೆ ಆಯಿತಾ. ಬರುವಾಗ ಡ್ಯೂಟಿಯಿಂದ ಬರುವಾಗಲೇ ಹಸಿವಾಗಿರ್ತದಲ್ಲ, ಮತ್ತು ಇಲ್ಲಿ ಮನೆಗೆ ಬಂದ ನಂತರ ಮನೆಯದು ಇದು ಕೆಲಸ ನೋಡುವಾಗ ಅದನ್ನು ಮಾಡುವಂತಾಗ್ತದೆ, ಮಾಡಿ ಮುಗಿಸುವ ಅಂತ. ಮಾಡಲಿಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದರೆ ಅದು ಮುಗಿಯುವಾಗ ನೈಟ್ 9 ಗಂಟೆ ಆಗ್ತದೆ, ಅಷ್ಟು ಕೆಲಸ ಇರ್ತದೆ. ಇವಾಗ ನಿನ್ನೆ ಎಲ್ಲ ನಂಗೆ ಸ್ವಲ್ಪ ಜ್ವರ ಇತ್ತು, ಹಾಗೆ ನಿನ್ನೆದು ಬಟ್ಟೆ ವಾಶ್ ಎಲ್ಲ ಮಾಡಲಿಲ್ಲ. ಇವತ್ತು ಬೆಳಿಗ್ಗೆ ಸ್ವಲ್ಪ ಹುಷಾರಾಗಿದ್ದೆ ಅಷ್ಟೇ. ಅದರ ಡ್ರೈವಿಂಗ್ ಕ್ಲಾಸ್ ಇತ್ತು, ಮತ್ತು ಇದು ಇಂಥ ನನಗೆ ಡ್ಯೂಟಿಗೆ ಹೋಗ್ಲಿಕ್ಕಿತ್ತು. ಸುಮ್ಮನೆ ರಜೆ ಮಾಡಿದರೆ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಹೋದೆ ಇವತ್ತು ಡ್ಯೂಟಿಗೆ ಆಯಿತಾ. ಆಗುವಷ್ಟು ಮಾಡುವ, ಮತ್ತು ತುಂಬ ನನಗೆ ಸುಸ್ತಾದರೆ ಎಲ್ಲಿಯಾದರೂ ನಾವು ರಜೆ ಮಾಡಿ ಬರುವ ಅಂತ ಹೇಳ್ಕೊಂಡು ಹೋದೆ. ಆದರೆ ಆಯಿತು. ಒಂದು 4 ಗಂಟೆ ಆಗುವಾಗ ನಂದು ಇದು ಸ್ಟಿಚಿಂಗಿಗೆ ಕೊಟ್ಟದಂಥದ್ದು ಎಲ್ಲ ಆಗಿತ್ತಾಯ್ತಾ. ಹಾಗೆ ಅಲ್ಲಿಂದ ಬಂದೆ. ಮತ್ತು ಮೊನ್ನೆದು ಲೈವ್ ವ್ಲಾಗ್ಸ್ ಎಲ್ಲ ಮಾಡಲಿಲ್ಲ. ಮತ್ತು ಒಂದು 2 ದಿನದ ಮುಂಚೆ ಒಬ್ಬರು ಸೀರಿಯಲ್ಲಿನ ಒಂದು ಹುಡುಗಿ, ಎಲ್ಲರಿಗೂ ಗೊತ್ತಿರ್ಬೋದು, ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಬಂದಿತ್ತು, ಅವರು ಸೂಸೈಡ್ ಮಾಡಿದ್ದು ಅಂತ ಹೇಳಿ. ಹಾಗೆ ನಾನು ಮೊನ್ನೆಲ್ಲ ಅಷ್ಟೊಂದು ಥಿಂಕ್ ಮಾಡಿರಲಿಲ್ಲ, ಏನಾದರೂ ವಿಷಯ ಇರ್ಬೋದು, ಏನಾದರೂ ಕಾರಣ ಇರ್ಬೋದು ಅಂತ ಅಂದ್ಕೊಂಡೆ. ಜಾಸ್ತಿ ಅದನ್ನು ನೋಡ್ಲಿಕ್ಕೆ ಹೋಗಲಿಲ್ಲ, ಇಲ್ಲಂದ್ರೆ ನನಗೆ ಬೇಸರ ಆಗೋದಿಲ್ಲ ಬೇಗ. ಫುಲ್ಲು ಡೀಟೇಲಾಗಿ ನೋಡ್ತೇನೆ, ಏನಾಯಿತು, ಏನಾದರೂ ಏನು ಪ್ರಾಬ್ಲಮ್ಮು ಅಂತ ಇಲ್ಲ. ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತದಲ್ಲ, ಹಾಗೆ ನೋಡಿದೆ. ಆದರೆ ಮೊನ್ನೆ ಎಲ್ಲ ಇದು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಹೇಳ್ತಾಯಿದ್ರು, ಈ TV9 ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಹೇಳ್ತಾಯಿದ್ರು ಅಪ್ಪನ ಇದು ಜಾಬನ್ನು ಮಗಳಿಗೆ ಕೊಡ್ತೇನೆ, ಮಗಳು ಮಾಡಬೇಕು ಅಂತೇಳಿ ಮನೆಯಲ್ಲಿ ಪ್ರೆಷರ್ ಮಾಡಿದರು. ಅದು ಮಗಳಿಗೆ ಇಷ್ಟ ಇರಲಿಲ್ಲ, ಅವಳಿಗೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇಷ್ಟ ಇತ್ತು. ಆದ ಕಾರಣ ಅವಳು ಇದು ಸೂಸೈಡ್ ಮಾಡಿದ್ದು ಅಂತ ಎಲ್ಲ ಬಂದಿತ್ತು. ಅದಕ್ಕೆ ನಾನು ಅಂದ್ಕೊಂಡೆ ಹಾಗೆ ಆಗಿರ್ಬೋದೇನೋ ಅಂತ ಅಂದ್ಕೊಂಡೆ. ಮತ್ತು ರಿಯಲಾಗಿ ಈಗ ಅವರು ಡೆತ್ ಆಗಿದ್ರಲ್ಲ, ಡೆತ್ ಆದ ಮೇಲೆ ನಾವು ಬೇರೆಯವರು ಹೇಳಿದ್ದನ್ನೇ ಕೇಳಬೇಕಷ್ಟೆ. ನಮಗೆ ನಿಜವಾದ ಕಾರಣ ಯಾರಿಗೂ ಗೊತ್ತಾಗೋದಿಲ್ಲ. ಅವರ ಮನೆಯವರು ಹೇಳಿದರೆ ಬಿಟ್ಟರೆ ಬೇರೆ ಯಾರು ಹೇಳಿದರೂ ಗೊತ್ತಾಗೋದಿಲ್ಲ ಅಲ್ವಾ. ಈ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಹೇಳಿದರೆ, ಅವಳು ಡೆತ್ ಆದ ನಂತರ ಪ್ರತಿಯೊಬ್ಬರು ಸಹ ಮನೆಯವರನ್ನು ದ್ವೇಷ ಮಾಡುವ ಹಾಗೆ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಅವಳು ಡೆತ್ ಅಲ್ಲೂ, ಅವಳದು ಜೀವನ ಮುಗೀತು. ಇನ್ನು ಮನೆಯವರನ್ನು, ಅವರ ಮನಸ್ಸನ್ನು ಸಾಯಿಸಿ ಅವರನ್ನು ಬದುಕಿಸುವಂಥ ಕೆಲಸ ಮಾಡ್ತಿದ್ದಾರೆ ನಮ್ಮ ಮೀಡಿಯಾದವರು. ತಂದೆ ಇಲ್ಲದ ಮಗಳು ಇವರು, ಈಗ ಡೆತ್ ಆದವರು ತಂದೆ ಇಲ್ಲದ ಮಗಳು. ತಂದೆ 2021ರಲ್ಲಿ ಡೆತ್ ಆಗಿದ್ದಾರೆ. ಅವರಿಗೆ ಗೌರ್ಮೆಂಟ್ ಜಾಬ್ ಏನೋ ಇತ್ತಂತೆ. ಅದನ್ನು ಅದು ಎಲ್ಲರಿಗೆ ಯಾರಿಗಾದರೂ ಗೌರ್ಮೆಂಟ್ ಜಾಬ್ ಇದ್ದರೆ, ಅವರು ಡೆತ್ ಆದರೆ ಅವರ ಮಕ್ಕಳಿಗೆ ಬರ್ತದೆ, ಅದು ಗೊತ್ತಿದೆ ಅಲ್ವಾ. ಹಾಗೆ ಇವ್ರ ಹತ್ರ ಕೇಳಿದ್ರಂತೆ, ಈ ಹುಡುಗಿ ಹತ್ರ, ಇದು ಅಪ್ಪನ ಕೆಲಸ ನೀನು ಮಾಡ್ತೀಯಾ ಅಂತ. ಇಲ್ಲಮ್ಮ, ನಾನು ಮಾಡಲ್ಲ, ನಾನು ಆ್ಯಕ್ಟಿಂಗ್ ಫೀಲ್ಡಲ್ಲೇ ನಾನು ಇರ್ತೀನಿ, ನನಗೆ ಅದೇ ಇಷ್ಟ ಅಂತ ಹೇಳಿದ್ರಂತೆ. ಆಗ ಅಮ್ಮ ಏನು ಮಾಡ್ತಾರೆ, ಸರಿ ಹಾಗಾದರೆ ನಿನಗೆ ಯಾವುದು ಇಷ್ಟ ಅದನ್ನೇ ಮಾಡು ಅಂತ ಹೇಳಿದ್ರಂತೆ. ಮತ್ತು ಸ್ವಲ್ಪ ಅವಳಿಗೆ ಹೆಲ್ತ್ ಇಶ್ಯೂಸ್ ಇತ್ತು. ಆ ನಂತರ ಸರಿ ಅಂತ ಹೇಳಿಕೊಂಡು ಸುಮ್ಮನೆ ಆದಳು. ಮತ್ತು ಅದು 1-2 ವರ್ಷ ಕಳೆದ ಮೇಲೆ 2 ವರ್ಷ ವೆಯ್ಟ್ ಮಾಡ್ತಾರೆ, 1 ವರ್ಷ 1-1.5 ವರ್ಷ ವೆಯ್ಟ್ ಮಾಡ್ತಾರೆ ಯಾರಿಗಾದರೂ ಆ ಜಾಬನ್ನು ಕೊಡಲಿಕ್ಕೆ ಅವರ ಫ್ಯಾಮಿಲಿಗೆ. ಮತ್ತೊಬ್ಬಳು ತಂಗಿ, ಅವಳು ಸಣ್ಣವಳಂತೆ, ಹಾಗೆ ಅವಳದ್ದು ಎಜುಕೇಷನ್ ಕಂಪ್ಲೀಟ್ ಆಗಿರಲಿಲ್ಲ, ಹಾಗೆ ಅವಳಿಗೆ ಇದು ಜಾಬನ್ನು ಕೊಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಏನಾಯ್ತು ಅಂತ ಹೇಳಿದರೆ, ಇವಳು ಬೇಡ, ನಾನು ಆ್ಯಕ್ಟಿಂಗ್ ಫೀಲ್ಡಲ್ಲೇ ಇರ್ತೀನಿ, ನನಗೆ ಅದೇ ಖುಷಿ ಅಂತ ಹೇಳಿಲ್ಲಂತೆ. ಆ ನಂತರ ಈಗ 2025ರಲ್ಲಿ ವಾಪಸ್ ಅಮ್ಮನ ಹತ್ರ ಹೇಳಿಲ್ಲಂತೆ, ಇನ್ನು ನನಗೆ ಅಪ್ಪನ ಜಾಬ್ ಸಿಗ್ಬೋದಾ ಅಮ್ಮ ಅಂತ. ನೀನೆಂತ ಹೇಳ್ತಾ ಇದ್ದೀಯ ಅಂತ ಕೇಳಿದ್ರಂತೆ ಅವರ ಅಮ್ಮ.
ಆಗ ಅವಳು ಹೇಳಿಲ್ಲಂತೆ, ಇಲ್ಲಪ್ಪ ಇಲ್ಲಮ್ಮ, ನಾನು ನನಗಿದು ಜಾಬ್ ಸಿಕ್ಕಿದರೆ ಖಂಡಿತ ನಾನು ಇದು ಮಾಡ್ತೀನಿ, ನನಗೆ ಆ್ಯಕ್ಟಿಂಗ್ ಫೀಲ್ಡ್ ಎಲ್ಲ ಬೇಡ ಅಂತ ಹೇಳಿಲ್ಲಂತೆ. ಸರಿ ಹಾಗಾದರೆ ನಾನು ಕೇಳಿ ನೋಡ್ತೀನಿ ಅಂತ ಹೇಳಿ ಸುತ್ತಾಡಿದ್ರು ಅಂತ ಇಡೀ, ಅಂದರೆ 2-3 ವರ್ಷ ಕಳೆದ ಮೇಲೆ ಸಿಗೋದು ಸ್ವಲ್ಪ ಡೌಟ್ ಅಲ್ಲ, ತುಂಬ ಕಷ್ಟಪಡಬೇಕು. ಆಗ ಮತ್ತೆ ಸರಿ ಅಂತ ಹೇಳ್ಕೊಂಡು ಫುಲ್ಲು ಅದರ ಕೆಲಸದ ನಿಮಿತ್ತ ಓಡಾಡಿದ್ರಂತೆ ಅವರ ಅಮ್ಮ. ಎಲ್ಲ ಓಡಾಡಿ ಆದ ಮೇಲೆ ಮೊನ್ನೆ ಒಂದು 20 ದಿನದ ಮುಂಚೆ ಇದೇ ಹುಡುಗಿ, ನಾನಿಲ್ಲಿ ಆದರೂ ಈ ಜಾಬಿಗೆ ಹೋಗೋದಿದ್ರೆ ಏನು ಮಾಡ್ತೀಯಮ್ಮ ಅಂತ ಕೇಳಿಲ್ಲಂತೆ. ಆವಾಗ ಹೇಗೆ ಆಗಬೇಡ, ಅವರು ಅಷ್ಟು ದೊಡ್ಡವ್ರ ಜೊತೆ ಎಲ್ಲ ಇದೊಂದು ಜಾಬ್ ಸಿಗಲಿಕ್ಕೋಸ್ಕರ ಎಲ್ಲರ ಹತ್ರ ಹೋಗಿ ಕೈ ಕಾಲು ಹಿಡಿದು ಮಾತಾಡಿರ್ತಾರೆ ಅಲ್ವಾ. ಆಗ ಸಡನ್ನೇ ನಮಗೆ ಒಮ್ಮೆ ಬೇಕು, ಒಮ್ಮೆ ನಾನು ಹೋಗ್ತೇನೆ ಆ ಜಾಬಿಗೆ, ಒಮ್ಮೆ ಹೋಗೋದಿಲ್ಲ ಅಂತ ಹೇಳಿದರೆ ಅವರಿಗೆ ಹೇಗೆ ಒಂಥರ ಬೇಸರ ಆಗ್ಬೋದಲ್ಲ. ಆಗ ಒಂದು ತಾಯಿಯಾದವಳು ಮಗಳಿಗೆ ಬೈದ್ದೇ ಬೈತಾರೆ, ಅದರಲ್ಲಿ ಒಂದು ಮಾತೇ ಎಲ್ಲ ಬೈತಾರೆ ಯಾರಾದರೂ. ಅದು ಬೈದದ್ದು ಇವಳಿಗೆ ಸಿಟ್ಟು ಬಂದದ್ದು. ಇದು ಬೈದದಕ್ಕೆ ಬ್ಲಾಕ್ ಮಾಡಿ ಇಟ್ಲಂತೆ ಅವಳ ಅಮ್ಮಂದು ನಂಬರೆಲ್ಲ. ಬ್ಲಾಕ್ ಮಾಡಿ 20 ದಿನದವರೆಗೆ ಅವಳು ಮಾತಾಡಲಿಲ್ಲ. ನಿನ್ನೆಲ್ಲ ಮೊನ್ನೆ ನಡೀತಾದ್ರಲ್ಲ ಹೊತ್ತಿನವರೆಗೂ ಬ್ಲಾಕು ಸಮೇತ ತೆಗಿಲಿಲ್ಲಂತೆ. ನನಗೆ ಆ ತಾಯಿಯ ಇಂಟರ್ವ್ಯೂ ನಾನು ಆವಾಗ ನೋಡಿದ್ದು. ಅದನ್ನು ನೋಡುವಾಗ ನನಗೆ ಎಷ್ಟು ಬೇಸರ ಆಯ್ತು ಅಂತ ಹೇಳಿದರೆ, ನೋಡಿ ಒಂದು ಆ ತಾಯಿಗೆ ಒಂದು ಗಂಡ ಇಲ್ಲ, 2 ಮುದ್ದಾದ ಮಕ್ಕಳು, ಹೆಣ್ಣು ಮಕ್ಕಳು. ಅದರಲ್ಲಿ ಒಬ್ಬಳು ಹೀಗೆ ಸುಸೈಡ್ ಮಾಡಿದ್ಲು, ಇನ್ನೊಂದು ಹುಡುಗಿ ಇದ್ದಾಳೆ, ಅವಳು ಸಣ್ಣವಳು. ಆ ತಾಯಿ ಏನು ಮಾಡ್ತಾರೆ ಪಾಪ. ಅವರೊಂದು 8-9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಒಂದು ಕನಸಿರ್ತದೆ, ನನ್ನ ಮಗಳು ಈ ಥರ ಬೆಳಿಬೇಕು, ಈ ಥರ ಅವರಿಗೊಂದು ಜೀವನಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ. ಎಲ್ಲ ತಾಯಂದಿರಿಗೆ ಆ ಥರದ್ದು ಒಂದು ಇಂಥ ಮನಸ್ಸಲ್ಲಿ ಇರ್ತದೆ. ಹಾಗೆ ನಮ್ಮ ಕಷ್ಟಪಡಬಾರ್ದು ನಮ್ಮ ಮಕ್ಕಳು, ಆ ಥರ ಇರ್ತದೆ ಅಲ್ವಾ. ಹಾಗೆ ಆ ತಾಯಿಗೆ ಎಷ್ಟು ನೋವಾಗಿರಬೇಡ. ಈ ಸೋಷಿಯಲ್ ಮೀಡಿಯಾದವರೆಲ್ಲ ಮನೆಯವರಿಗೆ ಗೊತ್ತಿರ್ತದೆ ಆ ಕಥೆ ಎಲ್ಲ, ಆದರೆ ಮನೆಯವರನ್ನು ದ್ವೇಷ ಮಾಡುವ ಹಾಗೆ, ಈಗ ಊರಿನವರೆಲ್ಲ ದ್ವೇಷ ಮಾಡುವ ಹಾಗೆ ಸೋಷಿಯಲ್ ಮೀಡಿಯಾದವರು ಸುಳ್ಳು ಹಬ್ಬಿಸ್ತಾರೆ ಮಾರೆ. ಇದೇ ಥರ ತುಂಬ ಜನರ ಲೈಫ್ ಹಾಳಾಗಿದೆ ಈ ಸೋಷಿಯಲ್ ಮೀಡಿಯಾದಲ್ಲಿ. ಸುಳ್ಳು ಹೇಳ್ತಾರೆ ಅಲ್ಲ, ಅದು ಹಾಗೆ ಆಯ್ತಂತೆ, ಇದು ಹೀಗೆ ಆಯ್ತಂತೆ ಅಂತ ಹೇಳಿ. ನಿಜವಾದ ಈಗ ಒಂದು ವಿಷಯ ಯಾವುದು ನಿಜ ಇದೆ ಅದನ್ನೆಲ್ಲಿ ಯಾರು ಹಬ್ಬಿಸಿದರೆ ಅದಷ್ಟು ವ್ಯೂಸ್ ಆಗೋದಿಲ್ಲ, ಅಷ್ಟು ಜನರಿಗೆ ರೀಚ್ ಆಗೋದಿಲ್ಲ. ಅದೇ ಯಾವುದಾದ್ರೂ ಸುಳ್ಳು ಸುದ್ದಿ ಇಡೀ ವರ್ಲ್ಡ್ ವೈಡ್ಗೆ ನ್ಯೂಸ್ ಹೋಗ್ತದೆ. ತುಂಬ ಜನ ನಂಬೋದು ಸಹ ಆ ಸುಳ್ಳು ನ್ಯೂಸನ್ನು ಬಿಟ್ಟರೆ ಸತ್ಯವನ್ನು ಯಾವತ್ತೂ ನಂಬೋದೇ ಇಲ್ಲ. ಅದು ತುಂಬ ಅಂದರೆ ತುಂಬ ಅನುಭವ ಕೂಡ ಆಗಿದೆ ನಮಗೆ. ನಾವು ಸೋಷಿಯಲ್ ಮೀಡಿಯಾಕ್ಕೆ ಬಂದ ಮೇಲೆ ತುಂಬ ಅನುಭವ ಆಗಿದೆ. ಹಾಗೆ ನಾನು ಹೇಳೋದು ಮಕ್ಕಳಿಗೆ, ಅಂದರೆ ನಾನು ಸಣ್ಣವಳೆ, ನಾನೇನು ಎಲ್ಲರಿಗೆ ಹೇಳುವಷ್ಟು ನನಗೆ ಏನೋ ಅಷ್ಟೊಂದು ಬುದ್ಧಿ, ಅಷ್ಟೊಂದು ದೊಡ್ಡವಳು ಕೂಡ ಅಲ್ಲ ನಾನು. ಆದರೆ ಬುದ್ಧಿ ಇದೆ, ಯಾಕಂದರೆ ಕಷ್ಟಪಟ್ಟು ನಾನು ಬದುಕ್ತಿರೋದಲ್ಲ, ಅದಕ್ಕೋಸ್ಕರ ನನಗೆ ಕಷ್ಟ ಅಂದರೆ ಏನು ಅಂತ ಗೊತ್ತಿದೆ. ನನ್ನ ತಾಯಿಗೆ ಕೂಡ ನಾವು 7 ಜನ ಮಕ್ಕಳಾಯ್ತಾ, ಅದರಲ್ಲಿ ನಾನು 2ನೇ ಅವಳು ಹುಡುಗಿಯರಲ್ಲಿ. ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ಸಣ್ಣದಿಂದಲೇ ನನ್ನ ಹಾರ್ಡ್ ವರ್ಕ್. ನಾನು ಇದು ಸ್ಕೂಲಿಗೆ ಹೋಗ್ತಾ ಇರುವಾಗ ಸಹ ಸಂಡೇ ಸ್ಯಾಟರ್ಡೆ ಎಲ್ಲ ನಾನು ಡ್ಯೂಟಿಗೆ ಹೋಗ್ತಿದ್ದೆ. ಕೆಲಸ ಮಾಡಿ ಇದು ನಮ್ಮ ಖರ್ಚಿಗೆ ನಾವು ನೋಡಿಕೊಳ್ತಾ ಇದ್ವಿ, ಮನೆಯವರಿಗೆ ಹೊರೆ ಆಗಬಾರ್ದು ಅಂತ ಹೇಳಿ. ಹಾಗೆ ತಂದೆ ತಾಯಿ ಬೈತಾರೆ, ಸಣ್ಣ ಪುಟ್ಟ ವಿಷಯಕ್ಕೆ ತಂದೆ ತಾಯಿ ಬೈಯದೆ ಬೇರೆ ಯಾರಾದರೂ ಬೈತಾರ? ಅದಕ್ಕೆ ಎಲ್ಲದಕ್ಕಷ್ಟು ಇಷ್ಟು ಕೋಪ ಮಾಡಿಕೊಂಡು ಈ ಥರ ನಿರ್ಧಾರಗಳನ್ನು ತಗೊಂಡು, ಇವಾಗ ನೋಡಿ ಆ ಹುಡುಗಿ ಈಗ ಸೂಸೈಡ್ ಮಾಡಿದರು, ಆದ ನಂತರ ಈಗ ಅವ್ರದ್ದು ಲೈಫೇ ಹೋಯ್ತಲ್ಲ. ಈಗ ಏನಿದೆ ಇವಾಗ ಅವ್ರದ್ದು ಜೀವನನೇ ಇಲ್ಲ. ಎಷ್ಟು ಚೆನ್ನಾಗಿ ಬಾಳ್ತಿದ್ರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ್ಯಕ್ಟಿಂಗ್. ನನಗೆ ಅಂದರೆ ತುಂಬ ಇಷ್ಟ ಆಗ್ತಿತ್ತು. ನೀನಾದೇನ ಅದರಲ್ಲಿ ಸ್ವಲ್ಪ ದಿನ ಬಂದಿದ್ದರು. ಹಾಗೆ ಗೌರಿಯಲ್ಲಿ ಶಾರ್ಟ್ ಆ್ಯಕ್ಟಿಂಗ್ ಎಲ್ಲ ಇರ್ತಿತ್ತು ಅವ್ರದ್ದು. ನಾನು ನೋಡ್ತಿದ್ದೆ, ನಂಗೆ ತುಂಬ ಇಷ್ಟ ಆಗ್ತಿತ್ತು. ಇಲ್ಲೊಂದು ಮಚ್ಚ ಇತ್ತಾಯ್ತಾ, ತುಂಬ ಇಷ್ಟ ನನಗೆ, ಕ್ಯೂಟಾಗಿದ್ಲು ಬೇರೆ ಹುಡುಗಿ.
ಹಾಗೆ ದಯವಿಟ್ಟು ಯಾರು ಕೂಡ ಅಪ್ಪ ಅಮ್ಮ ಬೈದರು, ಅಕ್ಕ ತಮ್ಮ ತಂಗಿ ಎಲ್ಲರೂ ಕೂಡ ಯಾರು ಬೈದರೂ ಕೂಡ ಒಳ್ಳೆಯದಕ್ಕೆ ಬೈಯೋದಾಯ್ತಾ. ಒಬ್ಬೊಬ್ಬರಿಗೆ ತುಂಬ ದೊಡ್ಡವರಿಗೆ ಬುದ್ಧಿ ಒಂದು 10 ವರ್ಷದವರ ಬುದ್ಧಿ ಇರ್ತದೆ. ಒಬ್ಬೊಬ್ಬರಿಗೆ ಸಣ್ಣ ಮಕ್ಕಳಿಗೆ ಒಂದು 20-25 ವರ್ಷದ ಅವರ ಅನುಭವ ಅಷ್ಟು ಸಣ್ಣ ಮಕ್ಕಳಿಗೆ ಇರ್ತದೆ. ಯಾಕಂದರೆ ಅದು ಕಷ್ಟದ ಮೇಲೆ ಬರ್ತದೆ. ನಮಗೆ ಒಬ್ಬೊಬ್ಬರಿಗೆ ಕಷ್ಟನೇ ಇರೋದಿಲ್ಲ, ತಂದೆ ತಾಯಿ ಎಲ್ಲ ಮಾಡಿ ಹಾಕಿರ್ತಾರೆ. ಆವಾಗ ಹೇಗಿರ್ತಾರೆ ಗೊತ್ತಾ ಆ ಮಕ್ಕಳು, ಅವ್ರಿಗೇನು ಚಿಂತೆ ಇರೋದಿಲ್ಲ, ಎಂತ ಸಹ ಗೊತ್ತಿರೋದಿಲ್ಲ. ನಾನು ಎಂತ ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ. ಎಂತ ಸಹ ಗೊತ್ತಾಗ್ತಿರೋದಿಲ್ಲ. ಇವಾಗ ನೋಡಿ, ನನ್ನನ್ನು ನಿಲ್ಲಿಸಿ ನನ್ನ ಜೊತೆಗೆ ಒಂದು 40 ವರ್ಷದ ಒಂದು 35 ವರ್ಷದ ಹುಡುಗಿಯನ್ನು ನಿಲ್ಲಿಸಿ ನಮ್ಮಿಬ್ಬರ ನಡುವೆ ಒಂದು ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡಿದರೆ ಅದನ್ನು ನಾನು 2 ಸೈಡ್ ಯೋಚನೆ ಮಾಡಿ ನಾನೇ ಸರಿಯಾಗಿ ಆನ್ಸರ್ ಹೇಳ್ಬೋದು. ಯಾಕಂದರೆ ಅಷ್ಟು ನನಗೆ ಅಷ್ಟು ನನಗೆ ಜೀವನದ ಬಗ್ಗೆ ಗೊತ್ತಾಗಿದೆ. ಯಾಕಂದರೆ ಸಣ್ಣದಿಂದಲೇ ನಾವು ಕಷ್ಟಪಟ್ಟು ಬೆಳ್ತದಲ್ಲ, ಅದಕ್ಕೋಸ್ಕರ ನಾನು ಕೊನೆಯದಾಗಿ ಹೇಳೋದು ಎಲ್ಲ ಮಕ್ಕಳಿಗೆ, ದಯವಿಟ್ಟು ಕೋಪದಲ್ಲಿ ಈ ಜೀವ ತೆಗೆದುಕೊಳ್ಳೋದು ಆ ನಿರ್ಧಾರಕ್ಕೆ ಹೋಗಬೇಡಿ ಪ್ಲೀಸ್. ದಯವಿಟ್ಟು ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಒಳ್ಳೆಯದಕ್ಕೆ ನಿಮಗೆ ಹೇಳ್ತಾ ಇರೋದು. ಹಾಗೆ ನಾನು ಮತ್ತೆ ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ, ಮತ್ತು ಇದೊಂದು ವ್ಲಾಗ್ ಮಾಡಬೇಕು ಅಂತ ಆಯಿತು. ಇದು ಎಲ್ಲರಿಗೂ ಯೂಸ್ ಆಗ್ತದೆ. ಇದು ನನ್ನ ವೀಡಿಯೋಸನ್ನು ತುಂಬ ಜನ ನೋಡ್ತೀರಿ. ಎಲ್ಲ ಮಕ್ಕಳಿಗೆ ಕೂಡ ಶೇರ್ ಮಾಡಿ ಆಯಿತಾ. ಹಾಗೆ ನಿಮಗೆ ಗುರಿ ಇರಲಿ ಯಾವುದಾದ್ರೂ, ನಾನು ಇದೇ ಆಗಬೇಕು, ನಾನು ಈ ಥರ ಆಗಬೇಕು. ಈಗ ಒಂದು ಸೆಕೆಂಡ್ ಇಯರ್ವರೆಗೆ ಯಾರಿಗೂ ಏನಾಗಬೇಕು, ನಾನು ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಗೊತ್ತಿರೋದಿಲ್ಲ. ಯಾಕಂದರೆ ಆದ ನಂತರನೇ ಗೊತ್ತಾಗೋದು ನಾನು ಈ ಜಾಬ್ ಮಾಡಬೇಕು ಅಂತೆಲ್ಲ. ಹಾಗೆ ಸೆಕೆಂಡ್ ಇಯರ್ವರೆಗೆ ಮಕ್ಕಳ ಥರ ಇರ್ತಾರೆ ಎಲ್ಲರೂ ಕೂಡ. ಮತ್ತು ಅವರಿಗೆ ಮೈಂಡ್ ಕ್ರಿಯೇಟಿವ್ ಆಗಿ ಆಗ್ತದೆ, ನಾನು ಈ ಥರ ಈ ಜಾಬಿಗೆ ನಾನು ಜಾಯ್ನ್ ಆಗಬೇಕು ಅಂತ ಎಲ್ಲ, ಲಾಯರ್, ಪೊಲೀಸ್, ಡಾಕ್ಟರ್ ಹಾಗೆ ಆಗಬೇಕು ಅಂತ ಎಲ್ಲ ಅವರಿಗೆ ಮತ್ತೆ ಆ ಥರ ಕನಸು ಬರೋದು. ಹಾಗೆ ಎಲ್ಲರೂ ಕೂಡ ನಿಮಗೆ ನೀವು ಏನಾಗಬೇಕಂತ ನಿಮಗೆ ಗುರಿ ಇರ್ತದ, ಅದನ್ನು ನಿಮ್ಮ ತಂದೆ ತಾಯಿ ಜೊತೆ ಪ್ರೀತಿಯಿಂದ ಹೋಗಿ ಹೇಳಿ, ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಮತ್ತು ತಂದೆ ತಾಯಿ ಸಹ ಹಾಗೇನೆ, ಇದು ನನ್ನ ಮಗ ಇದಾಗಬೇಕು, ಅದು ಆ ಮಕ್ಕಳಿಗೆ ಇಷ್ಟನೇ ಇರೋದಿಲ್ಲ. ನಾನು ಈಗ ಮಗನಿಗೆ ಒಂದು ಡಾಕ್ಟರ್ ಆಗಬೇಕಂತ ಇಷ್ಟ ಇರ್ತದೆ, ತಂದೆಗೆ ಲಾಯರ್ ಆಗಬೇಕಂತ ಇಷ್ಟ ಇರ್ತದೆ. ಆಗ ಮಕ್ಕಳೇನ ಏನು ಮಾಡ್ತಾರೆ, ಮಕ್ಕಳಿಗೆ ಯಾವುದು ಆಗಬೇಕು ಅಂತೇಳಿ ಅವರಿಗೆ ಆಸೆ ಇರ್ತದ, ಯಾವುದರ ಮೇಲೆ ಫೋಕಸ್ ಜಾಸ್ತಿ ಇರ್ತದ, ಅದಕ್ಕೇ ನಾವು ಸಪೋರ್ಟ್ ಮಾಡಬೇಕು. ಅದೇ ಇದು ತಾಯಿಗೆ ಇಲ್ಲದಿದ್ದ ತಂದೆಗೆ ನನ್ನ ಮಗ ಡಾಕ್ಟರ್ ಆಗಬೇಕು, ಡಾಕ್ಟ್ರೇ ಕಲಿಬೇಕು, ಮಗನಿಗೆ ಇಷ್ಟನೇ ಇರೋದಿಲ್ಲ, ಆ ಥರ ಎಲ್ಲ ಅವನಿಗೆ ಒಂಥರ ಕಿರುಕುಳ ಕೊಟ್ಟು ಕಲಿಸಿದರೆ ಅವರು ಯಾವತ್ತೂ ಮುಂದೆ ಬರೋದಿಲ್ಲ. ಅದಕ್ಕೋಸ್ಕರ ಅವರವರ ಗುರಿ ಅವರಿಗೇ ಗೊತ್ತಿರ್ತದಲ್ಲ, ಅದನ್ನು ಅಪ್ಪ ಅಮ್ಮನ ಜೊತೆ ಹೇಳಿ, ಖಂಡಿತವಾಗ್ಲೂ ಅಪ್ಪ ಅಮ್ಮ ಕೂಡ ಹೋಗ್ತಾರೆ ಅಂತ ಹೇಳ್ತಾ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ದಿನ ಆಯಿತು ವ್ಲಾಗ್ ಮಾಡೋದೆ, ಇದನ್ನು ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಮತ್ತು ನನಗೆ ಈಗ ಲೈವ್ ಇದೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡೋದವರು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಈ ವ್ಲಾಗಲ್ಲಿ ನಾನು ಮಾತಾಡಿದ್ರಲ್ಲಿ ಯಾವುದಾದ್ರೂ ತಪ್ಪಿದರೆ ಪ್ಲೀಸ್ ದಯವಿಟ್ಟು ಕ್ಷಮಿಸಿ. ನನಗೇನೋ ಅಷ್ಟು ಏನು ಗೊತ್ತುಂಟು ಅಂತ ನಾನು ಹೇಳ್ತಾ ಇಲ್ಲ, ಸಣ್ಣ ಮಟ್ಟಿಗೆ ನನಗೆ ನನ್ನ ಕಷ್ಟದ ಬಗ್ಗೆ ಎಲ್ಲ ಗೊತ್ತಿರುವ ಕಾರಣ ನಾನು ನಿಮ್ಮ ಹತ್ರ ಹಂಚಿಕೊಂಡೆ. ಯಾವತ್ತೂ ಕೂಡ ನೀವು ಜೀವ ತೆಗೆದುಕೊಳ್ಳುವಂಥ ಪ್ರಾಣ ತೆಗೆದ ನಂತರ, ನಮ್ಮ ಪ್ರಾಣ ಹೋದ ನಂತರ ಯಾವತ್ತೂ ನಮಗೆ ಯಾವುದೇ ಪ್ರಾಬ್ಲಮನ್ನು ಬಗೆಹರಿಸಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಮಾತಲ್ಲೇ ಸರಿ ಮಾಡಲಿಕ್ಕೆ ನೋಡಿ. ಎಲ್ಲರೂ ಕೂಡ ದುಡುಕಿ ನಿರ್ಧಾರವನ್ನು ತಗೋಬೇಡಿ. ದಯವಿಟ್ಟು ಎಲ್ಲರಿಗೂ ಬಾಯ್ ಬಾಯ್.